ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಸೂಪರ್ ಈಸಿ ಆ್ಯಂಡ್ ಟೇಸ್ಟಿ ಹರಿಯಾಲಿ ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಎಗ್ ಬುರ್ಜಿ ಮತ್ತು ಚಪಾತಿ ಬೇಕು ಅಂತ ಹೇಳಿದ್ರು. ಆದರೆ ನಾನು ಆಲ್ರೆಡಿ ರೈಸ್ ಇಟ್ಬಿಟ್ಟಿದ್ದೆ. ಈಗ ರೈಸ್ ನಾನು ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಕ್ವಿಕ್ ಆ್ಯಂಡ್ ಹೆಲ್ದಿ ಎಮ್ಮಿ ಫ್ರೈಡ್ ರೈಸ್ ಮಾಡೋಣ ಅಂತ ಈ ರೆಸಿಪಿ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕು ಅಣ್ಣ ಹೇಳ್ಕೊಟ್ಟಿದ್ದು ಎಗ್ ಫ್ರೈಡ್ ರೈಸ್ ಮಾಡಿದ್ದೆ. ಆ್ಯಂಡ್ ಈ ರೆಸಿಪಿ ಕೂಡ ಇನ್ಸ್ಟೆಂಟಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಮಾಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟಿಗೆ ನಾವಿಲ್ಲಿ ಹರಿಯಾಲಿ ಮಸಾಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾನೊಂದು ಜಾರ್ ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ಪಷ್ಟು ಪುದೀನ, ಹಾಗೆ ಒಂದು 6 ರಿಂದ 8 ಹಸಿಮೆಣಸಿನ್ಕಾಯಿ, 2 ಕಂಪ್ಲೀಟ್ ಹೋಲ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಶುಂಠಿ 1 ಇಂಚಷ್ಟು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಚಿಕ್ಕ ಈರುಳ್ಳಿ ಈ ಥರ ಉದ್ದು ಕಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು 6 ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನಾವು ಇವಾಗ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ಹಾಗೆ ಪೇಸ್ಟ್ ಆಗಿದ್ರೆ ಓಕೆ, ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಥಿಕ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ನೋಡಿ, ಹರಿಯಾಲಿ ಮಸಾಲ ರೆಡಿ ಆಗಿದೆ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ ನಾವೊಂದು ಕಡಾಯಿ ಇಟ್ಕೊಳ್ಳೋಣ. ಅದು ಕಾದ ನಂತರ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಮತ್ತೆ ಒಂದು 5-6 ಕರಿಬೇವಿನ ಸೊಪ್ಪು ಎಲೆ ಹಾಕ್ತಾಯಿದ್ದೀನಿ. ಇದು ಫ್ರೈ ಆದ ತಕ್ಷಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಈಗ ಇವನ್ನ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಏನು ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಆಗಲೇ ಅದನ್ನು ಹಾಕ್ಕೋಬೇಕು. ಇಲ್ಲಿ ನಾವು ನೀರು ಜಾಸ್ತಿ ಏನು ಆ್ಯಡ್ ಮಾಡೋ ಹಾಗೆ ಇಲ್ಲ. ಈಗ ನಾವೇನು ಮಸಾಲ ಹಾಕ್ಕೊಂಡಿದ್ದೀವಿ ಅದನ್ನು ಕಂಪ್ಲೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವೆಲ್ಲ ಹಸಿ ಇಂಗ್ರೀಡಿಯೆಂಟ್ಸ್ನೇ ಹಾಕಿರೋದು ಜಾರ್ಗೆ, ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಈಗ ಕುದಿ ಬಂದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಆಗಾಗ ಲಿಡ್ ತೆಗೆದು ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಸೀದ್ಬಿಡುತ್ತೆ. ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ. ನೋಡಿ, ಮಸಾಲ ಕಂಪ್ಲೀಟಾಗಿ ಫ್ರೈ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಹಸಿ ವಾಸನೆ ಹೋಗಿರುತ್ತೆ ಆಲ್ಮೋಸ್ಟ್. ಇಲ್ಲ ನಿಮ್ಗೆ ಇನ್ನೂ ಒಂದು ಹಸಿ ವಾಸನೆ ಅನ್ನಿಸ್ತಿದೆ ಅಂದರೆ 2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನಿಮಗೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು, ಯಾಕಂದರೆ ನಾವು ನೆಕ್ಸ್ಟ್ ಖಾರದ ಪುಡಿನೂ ಹಾಕ್ತೀವಿ. ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 8 ಮೊಟ್ಟೆನ ಈ ಥರ ಒಡೆದಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಫ್ಲೇಮ್ ಯಾವಾಗೂ ಲೋ ಟು ಮೀಡಿಯಮ್ಮೇ ಇರಲಿ. ಸೊ ಮೊಟ್ಟೆ ನಾವು ಏನು ಹಾಕಿದ್ದೀವಿ ಅದು ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ಗಟ್ಟಿ ಆಗ್ತಾ ಅದರಲ್ಲಿರೋ ಅಂಥ ವಾಟರ್ ಕಂಟೆಂಟ್ ಅಥವಾ ಮಾಯಿಶ್ಚರ್ ಏನಿದೆ ಅದು ಡ್ರೈ ಆಗೋಕ್ಕೆ ಶುರು ಆಗುತ್ತೆ. ತುಂಬ ನಾನು ಹೇಳಿದ್ದೀನಿ, ಎಗ್ನ ರೋಸ್ಟ್ ಮಾಡಬೇಡಿ, ಅದೊಂಥರ ಚೀವಿ ಹಾರ್ಡ್ ಆಗಿಬಿಟ್ರೆ ತಿನ್ನೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಫ್ಲೇಮ್ ಕೂಡ ಅಷ್ಟೇ ಜಾಸ್ತಿ ಇಟ್ಕೋಬೇಡಿ, ಬೇಗ ಸೀದ್ಬಿಡುತ್ತೆ ಮೊಟ್ಟೆ, ಮತ್ತು ಕಂಪ್ಲೀಟ್ ರೆಸಿಪಿನೇ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಸೊ ಈ ಥರ ನಾವು ಕಂಪ್ಲೀಟಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲೆಲ್ಲ ಸ್ಕ್ರೇಪ್ ಮಾಡಿಕೊಂಡು ನಾವು ಎಗ್ನ ಕುಕ್ ಮಾಡ್ಕೋಬೇಕು. ಈಗ ನೋಡಿ, ಕಂಪ್ಲೀಟಾಗಿ ಈ ಏನು ನೀರಿನಂಶ ಇದೆ ಅದೆಲ್ಲ ಡ್ರೈ ಆಗಿದೆ. ನಿಮಗೆ ಈ ಥರ ದೊಡ್ಡದಾಗಿ ಪೀಸ್ ಬೇಕು ಅಂದರೆ ಹೀಗೆ ಇಟ್ಕೋಬೋದು. ಇಲ್ಲಾಂದರೆ ನೋಡಿ, ನಾನು ಈ ಥರ ಸ್ಪೂನಲ್ಲಿ ಹೀಗೆ ಮಾಡಿ ಕಟ್ ಮಾಡ್ತಾ ಇದ್ದೀನಿ ಎಗ್ ಬುರ್ಜಿನ. ಸೊ ನಿಮಗೆ ಸಣ್ಣ ಪೀಸ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಫ್ಲೇಮ್ ಲೋ ಅಲ್ಲಿರಲಿ. ಆ್ಯಂಡ್ ಕಂಪ್ಲೀಟಾಗಿ 1-2 ನಿಮಿಷ ನಾನು ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊತೀನಿ. ಬಿಕಾಸ್ ಎಗ್ ಫ್ರೈಡ್ ರೈಸ್ಗೆ ನಾವು ಯಾವಾಗೂ ಈ ಎಗ್ ಏನಿರುತ್ತೆ ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಚಪಾತಿಗೆ ಇದನ್ನು ಹರಿಯಾಲಿ ಎಗ್ ಬುರ್ಜಿ ಥರ ಯೂಸು ಮಾಡ್ಕೋಬೋದು. ಇಲ್ಲ ನಾವು ಇದಕ್ಕೆ ರೈಸ್ ಆ್ಯಡ್ ಮಾಡಿ ಹರಿಯಾಲಿ ಎಗ್ ಫ್ರೈಡ್ ರೈಸ್ ಕೂಡ ಮಾಡ್ಕೋಬೋದು. ಈ ರೆಸಿಪಿ 2 in 1 ಆಗಿರುತ್ತೆ. ಈಗ ನೋಡಿ, ನಾನು ಅನ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಆಲ್ರೆಡಿ ತಣ್ಣಗೂ ಆಗಿದೆ. ಈಗ 2 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಜೊತೆಗೆ 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಖಾರ ತುಂಬ ಜಾಸ್ತಿ ಆಗುತ್ತೆ ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪ್ರೊಸೀಜರ್. ಇಲ್ಲ ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊಳ್ಳಿ, ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ತುಂಬ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅನ್ನ ಮೆತ್ತಗಾಗ್ಬಿಡುತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ,
ಈವನ್ ಆಗಿ ನಮ್ಮ ಹರಿಯಾಲಿ ಎಗ್ ಬುರ್ಜಿ ಏನಿತ್ತು ರೈಸ್ ಜೊತೆ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಹರಿಯಾಲಿ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಲೆಫ್ಟ್ ಓವರ್ ರೈಸ್ ಇಂದ ಎಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ರೆಡಿ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಟ್ರೈ ಮಾಡಿ, ಡೆಫಿನೆಟ್ ಆಗಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಆ್ಯಂಡ್ ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.